ಘಳಿಗೆ ಮುಹೂರ್ತಕ್ಕಾಗಿ ಏನಾದರೂ ಕಾದು ಕುಳಿತಿದ್ರಾ ರೇವಣ್ಣ ಅಂತ. ಕಾಲ ಲಗ್ನ ಬಿಟ್ಟು ಬೇರೆ ಲಗ್ನಕ್ಕೆ ಕಾದು ಕುಳಿತಿದ್ರಾ ರೇವಣ್ಣ. ಸಂಜೆ 6:50 ಬಳಿಕ SIT ಮುಂದೆ ಬಂದಿದ್ದಾರೆ ರೇವಣ್ಣ. ಇರಬಹುದು ಇದನ್ನೆಲ್ಲ ವಿಪರೀತವಾಗಿ ನಂಬ್ತಾರೆ ಅವರು. ಬಾಗಿಲು ತೆಗೆದು SIT ಮುಂದೆ ಹಾಜರಾದರು. ಏನೇ ಕೆಲಸ ಮಾಡಬೇಕಾದ್ರೂ ಶುಭ ಗಳಿಗೆ, ಶುಭ ಲಗ್ನ, ಶುಭ ಮುಹೂರ್ತ ಇದೆಲ್ಲವನ್ನ ಕೂಡ ನೋಡ್ತಕ್ಕಂಥವ್ರು ರೇವಣ್ಣ. ವಿಪರೀತವಾಗಿ ಅದೆಲ್ಲವನ್ನ ಕೂಡ ನಂಬ್ತಾರೆ. ಎಲೆಕ್ಷನ್ನಲ್ಲಿ ಅವರು ನಾಮಿನೇಷನ್ ಫೈಲ್ ಮಾಡೋದಕ್ಕೂ ಟೈಮನ್ನು ನೋಡಿ ಆ ಟೈಮ್ ಕರೆಕ್ಟಾಗಿ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಅಂಥದ್ರಲ್ಲಿ ಈಗಲೂ ಕೂಡ, ಯಾಕೆಂದರೆ ಅವರು ಅರ್ಧ ಗಂಟೆ ಕಾದ್ರಲ್ಲ ಮನೆ ಮುಂದೆ, ಹೆಂಗಿದ್ರು ಗೊತ್ತಿತ್ತು ಅವರು ಅರೆಸ್ಟ್ ಆಗಿ ಆಗ್ತೀನಿ ಅಂತಂದ್ಬಿಟ್ಟು. ಬಾಗಿಲು ತಟ್ಟಿದ ತಕ್ಷಣ ತೆಗಿಬೋದಾಗಿತ್ತು. ಬಟ್ ಅವರು ಅರ್ಧ ಗಂಟೆ ಟೈಮ್ ತೊಗೊಂಡ್ರು. 6:50 ಆಗಲಿ ಅಂತ ಕಾಯ್ತಾ ಇದ್ರೋ ಏನೋ. ಯಾವ ಜ್ಯೋತಿಷಿಗಳು ಯಾರಾದರೂ ಅವ್ರಿಗೆ ಏನಾದ್ರು ಇದನ್ನು ಹೇಳಿದ್ರಾ ನನಗೆ ಗೊತ್ತಿಲ್ಲ. ಬಟ್ ಆ ಟೈಮ್ಗೆ ಅವರು ಹೊರಗಡೆಗೆ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಕಾನೂನಾತ್ಮಕವಾಗಿ ಎಷ್ಟು ಪ್ರಯತ್ನ ಪಟ್ಟರು ಅವರು ಜಾಮೀನು ಪಡೆಯೋದಕ್ಕೆ ಅಂತ. ಅದರ ಜೊತೆಗೆ ಒಂದು ಅರ್ಧ ಗಂಟೆ ಕಾಯಿಸಿದ್ದಾರೆ SIT ಅವ್ರನ್ನ ಮನೆ ಮುಂದೆ. ಈ ಶುಭ ಲಗ್ನ ಗಳಿಗೆ ಇದೆಲ್ಲ ನೋಡೇನಾದ್ರು ಹೊರಗೆ ಬಂದ್ರ ಅಂತ. ಇವತ್ತು ಅವ್ರಿಗೆ ಯಾವುದೇ ಶುಭ ಲಗ್ನ ಶುಭಗಳಿಗೆ ಯಾವುದು ಕೂಡ ಕೈ ಹಿಡಿದಿಲ್ಲ ಅಂತೇಳಿ ಅನಿಸ್ತಾ ಇದೆ ಅರವಿಂದ್. ಯಾಕೆಂದ್ರೆ ಬೆಳಗ್ಗೆಯಿಂದನೂ ಕೂಡ ಮಾಡ್ತಂತ ಎಲ್ಲಾ ಪ್ರಯತ್ನಗಳು ಕೂಡ ಅವರ ಕೈ ಕೊಡ್ತಾ ಇತ್ತು. ಇವತ್ತು ಅವರಿಗೆ ಲಗ್ನಗಳು ಯಾವುದು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅನ್ನೋದು ಬಗ್ಗೆ ಗೊತ್ತಿರುವಂತ ವಿಚಾರ. ಯಾಕೆಂದ್ರೆ ರೇವಣ್ಣ ಅಂದ್ರೆ ಒಂದು ರೀತಿಯಲ್ಲಿ ಶಾಸ್ತ್ರದ ಪರಿಣಿತ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಸಣ್ಣ ಕೆಲಸ ಮಾಡಬೇಕು ಆದ್ರೂ ಕೂಡ, ಅಂದ್ರೆ ಅದು ನಾಮಿನೇಷನ್ ಫೈಲ್ ಮಾಡೋದಿರ್ಬೋದು ಅಥವಾ ಕಾರಿಂದ ಇಳಿಯೋ ವಿಚಾರಕ್ಕೂ ಕೂಡ ಅವರು ಗಳಿಗೆ ಗಂಟೆಗಳನ್ನ ನೋಡಿಯೇ ಕಾರಿಂದ ಇಳಿತಿದ್ದಂತ ವ್ಯಕ್ತಿ. ಇವತ್ತು ಅವ್ರು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇವತ್ತು ಅವರ ಗಳಿಗೆ ಶಾಸ್ತ್ರ ಯಾವುದು ಕೂಡ ಅವರನ್ನ ಕೈ ಹಿಡಿದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ 6:05 ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಯಾವಾಗ ವಜಾ ಆಯಿತು, 6:22 ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಅರ್ಜಿ ವಜಾ ಆದ 3 ನಿಮಿಷಕ್ಕೆ ಅರವಿಂದ್ 6:27 ಒಳಗಾಗಿ SIT ಅಧಿಕಾರಿಗಳು ದೇವೇಗೌಡರ ಮನೆ ಬಾಗಿಲಿಗೆ ತಲುಪಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಒಂದು ರೀತಿಯಲ್ಲಿ ಒಂದು ಮಾಹಿತಿಗಳಿತ್ತು. ಏನಾದ್ರು ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರು ಕೂಡ ಅವರನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡಬೇಕು, ಅಥವಾ ನಿರೀಕ್ಷಣಾ ಜಾಮೀನು ಸಿಗ್ಲಿಲ್ಲ ಅಂದ್ರೆ ತಕ್ಷಣವೇ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತೇಳಿ SIT ಅಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆ ರೀತಿಯಲ್ಲಿ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಅವರ ಮನೆಯ ಪಕ್ಕದಲ್ಲೇ ಇದ್ದಂತ ರಸ್ತೆಯಲ್ಲಿ ಕೂಡ ಕಾದು ಕುಳಿತಿದ್ರು. ಇಲ್ಲಿ ಯಾವಾಗ ಅಫಿಷಿಯಲ್ ಆಗಿ ಆರ್ಡರ್ ಆಗ್ತು, ಆರ್ಡರ್ ಆದ ಮನೆ ಮಾಡಿ ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಯಾಕೆಂದ್ರೆ ರೇವಣ್ಣ ಅವರು ಮನೆಯಿಂದ ಹೊರಗಡೆ ಬರೋ ಸಂದರ್ಭದಲ್ಲೂ ಕೂಡ ಒಂದಷ್ಟು ಟೈಮನ್ನ ತೆಗೆದುಕೊಳ್ತಾರೆ. ಟೈಮನ್ನ ಅಂದ್ರೆ ಅವರ ಏನು ಲಾಯರ್ ಏನಿದ್ರು ಅವರ ಜೊತೆಯಲ್ಲಿ ಮಾತನಾಡೋ ಒಂದಷ್ಟು ಪ್ರಕ್ರಿಯೆಗಳೇನಿತ್ತು, ಆ ಪ್ರಕ್ರಿಯೆಗಳು ಅದಾದ ನಂತರ ಮುಂದಿನ ಕಾನೂನು ಹೋರಾಟಗಳನ್ನ ಯಾವ ರೀತಿ ಮಾಡಬೇಕು, ನನಗೆ ಇದೊಂದೇ ಅನಿವಾರ್ಯನ, ಬೇರೆ ಯಾವುದೇ ರೀತಿಯ ಆಪ್ಷನ್ಗಳಿಲ್ವಾ. ಯಾಕೆಂದ್ರೆ ಬೇರೆ ಎಲ್ಲೋ ಒಂದು ಕಡೆ ಇದ್ದಾರೆ, ಅಲ್ಲಿಗೆ SIT ಅಧಿಕಾರಿಗಳು ಹೋಗೋಷ್ಟೊಳಗೆ ಇವರು ಎಸ್ಕೇಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಅವರು ಎಸ್ಕೇಪ್ ಆಗ್ಬೋದಿತ್ತು. ಆದರೆ ಅವರು ಮನೆಯಿಂದ ಆಚೆಗೆ ಬರಲಿಕ್ಕೆ SIT ಅಧಿಕಾರಿಗಳು ಬಿಡದೇ ಇರೋ ಹಿನ್ನೆಲೆಯಲ್ಲಿ ಕೊನೆಗೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಅವರು ಬಂಧನಕ್ಕೆ ಒಳಪಟ್ಟಿರುವಂಥದ್ದು. ಈಗ SIT ಅಧಿಕಾರಿಗಳು ಅವರನ್ನ SITಗೆ ಕಚೇರಿಗೆ ಕರ್ತಂದು ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಅರವಿಂದ್, ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ಪ್ರಮುಖ ಅಂಶ, HD ರೇವಣ್ಣ ಅವರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಇವತ್ತು ಇನ್ನೊಂದಷ್ಟು ಬೆಳವಣಿಗೆಗಳು SIT ಕಚೇರಿ ಒಳಗಡೆ ನಡೆದಿರುವಂಥದ್ದು. ಒಂದಷ್ಟು ಸಂತ್ರಸ್ತೆಯರ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಮೂಲಕ ಇನ್ನೊಂದಷ್ಟು ಪ್ರಕರಣಗಳು ಕೂಡ ದಾಖಲಾಗ್ತವೆ ಅನ್ನೋ ಮಾಹಿತಿಗಳು ಕೂಡ SIT ಮೂಲಗಳಿಂದ ಬರ್ತಾ ಇರುವಂಥದ್ದು. ಅರವಿಂದ್.